ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೃದುವಾದ ಪೂರಿ ಥರ ಹೊಟ್ಟೆ ಹೋಗುವ ಜೋಳದ ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ ನೋಡಿ. ಈಗ ಒಂದು ಬಟ್ಲದಷ್ಟು ನೀರನ್ನು ಕಾಯ್ಸೋಕ್ಕಿಟ್ಟು ಅದು ಜಿಗಿಟ್ ಬಂದಮೇಲೆ ನೋಡಿ, ಈಗ ಹಿಟ್ಟಿಗೆ ಹಾಕಿ ಅದನ್ನು ನಾದ್ಕೋಬೇಕು ನೋಡಿ. ನೀರು ಸ್ವಲ್ಪ ಬಿಸಿದ ಕಾರಣ ಅದು ಸುಡ್ತಿರುತ್ತೆ. ಸಾವಕಾಶ ನಾದ್ಕೋಬೇಕು. ಸ್ವಲ್ಪ ತಣ್ಣೀರು ಹಾಕಿ ನಾದ್ಕೋಬೇಕು ನೋಡಿ. ಈ ಥರ ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟೆ ಬರುತ್ತೆ ನೋಡಿ. ನಾನು ಈ ಥರ ನಾದಿದ್ದೀನಿ ನೋಡಿ. ತೀರ ಗಟ್ಟಿನೂ ಅಲ್ಲ, ತೀರ ತೆಳುವೂ ಆ ರೀತಿ ನಾದಬೇಕು. ಈಗ ಹಂಚನ್ನು ಕಾಯಕ್ಕಿಟ್ಟಿದ್ದೆ ನೋಡಿ. ಹಂಚು ಕಾದಿದೆ. ಈಗ ನಾನು ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ. ನಾನು ರೊಟ್ಟಿಯನ್ನು ಕೈಲೇ ಬಡಿದು ತೋರಿಸ್ತೀನಿ ನೋಡಿ. ಈ ರೀತಿ ಕೈಲೇ ಬಡಿಬೇಕು. ಕೈಲೇ ಮಾಡಿದರೆ ರೊಟ್ಟಿ ಹೊಟ್ಟೆ ಉಬ್ಬುತ್ತೆ. ಈ ಥರ ಮಾಡಬೇಕು. ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಲಟ್ಟಿಸಿದರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರಲ್ಲ ನೋಡಿ. ಕೈಲೇ ಬಡ್ದಿದ್ದೀನಿ ನೋಡಿ. ಈಗ ತೆವಿ ಕಾದಿದೆ, ಹಾಕ್ತಿದ್ದೀನಿ ನೋಡಿ. ಈಗ ಒಂದು ಬಟ್ಟೆ ತಗೊಂಡು ಸ್ವಲ್ಪ ನೀರನ್ನು ಹಚ್ಚಬೇಕು. ಎಲ್ಲ ಕಡೆ ನೀರನ್ನು ಹಚ್ಚಬೇಕು ನೋಡಿ. 1-2 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಹೊಲಿಸಿ ಹಾಕಬೇಕು ಇದನ್ನು ನೋಡಿ. ಈ ರೀತಿ ಆಮೇಲೆ ಎಲ್ಲೆಲ್ಲಿ ಬೆಂದಿರೋದಲ್ಲೆಲ್ಲ ಅಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಬಟ್ಟೆ ತಗೊಂಡು ಈಗ ಸ್ವಲ್ಪ ಒತ್ತಿ ಬೇಯಿಸಿದರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಬಟ್ಟೆಯನ್ನು ತಗೊಂಡು ಪ್ರೆಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಂದು ರೊಟ್ಟಿ ಮಾಡಿದೆ ನೋಡಿ. ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕೈಯಲ್ಲಿ ಬಡಿದು ಮಾಡಬೇಕು. ತುಂಬ ಮೃದುವಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹೊಟ್ಟೆ ಹೋಗ್ತಿದೆ ಅಂತ ನೋಡಿದ್ರಲ್ಲ. ಈ ರೀತಿ ಎಲ್ಲ ಥರ ಜೋಳದ ರೊಟ್ಟಿನ ಮಾಡಬೇಕು ನೋಡಿ. ಈ ರೀತಿ ಕೈಲೇ ಮಾಡ್ಕೋಬೇಕು. ನೀರನ್ನು ಎಲ್ಲ ಕಡೆ ಹಚ್ಚಬೇಕು, ಅಂದರೆ ಚೆನ್ನಾಗಿ ರೊಟ್ಟೆ ಬರುತ್ತೆ ನೋಡಿ. ಈ ರೀತಿ ನಾನು ಎಲ್ಲ ರೊಟ್ಟಿಯನ್ನು ಮಾಡಿದ್ದೀನಿ ನೋಡಿದ್ರೆಲ್ಲ. ಜೋಳದ ರೊಟ್ಟಿಯನ್ನು ಎಷ್ಟು ಮೃದುವಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.